ನಿಯಮಿತವಾಗಿ ಕಬ್ಬು ಸೇವನೆ ಮಾಡೋದ್ರಿಂದ ಹಲವು ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಕೆಲವರು ಕಬ್ಬಿನ ರಸವನ್ನ ಕುಡಿಯಲು ಇಷ್ಟಪಡ್ತಾರೆ. ಆದ್ರೆ ನಿಮಗೆ ಗೊತ್ತಾ, ಆರೋಗ್ಯ ತಜ್ಞರು ಕಬ್ಬನ್ನು ನೇರವಾಗಿ ಸೇವಿಸೋದ್ರಿಂದ ಹೆಚ್ಚಿನ ಪ್ರಮಾಣದ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅಂತಾರೆ. ಹಾಗಾದ್ರೆ ಕಬ್ಬಿನ ಜ್ಯೂಸ್ ಕುಡಿಯೋದಕ್ಕಿಂತಲೂ ಕಬ್ಬನ್ನು ನೇರವಾಗಿ ತಿನ್ನೋದ್ರಿಂದ ಸಿಗೋ ಪ್ರಯೋಜನಗಳೇನು, ಯಾವ ಆರೋಗ್ಯ ಸಮಸ್ಯೆಗೆ ಒಳ್ಳೆಯದು ಅನ್ನೋದನ್ನ ಹೇಳ್ತೀವಿ ಈ ಸ್ಟೋರಿ ನೋಡಿ. ಕಬ್ಬು ಎಷ್ಟೇ ಫ್ರೆಶ್ ಆಗಿ ಸಿಕ್ಕರೂ ಕೂಡ ಅದನ್ನ ತಿನ್ನುವ ಉತ್ಸಾಹ ಎಲ್ಲರಲ್ಲಿಯೂ ಇರೋದಿಲ್ಲ. ಹಾಗಾಗಿ ಇದನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಲಾಗುತ್ತೆ. ಮಾರ್ಕೆಟ್, ಬಜಾರ್ ಹೀಗೆ ಎಲ್ಲಿ ನೋಡಿದ್ರೂ ಇದರ ವ್ಯಾಪಾರ ವ್ಯಾಪಕವಾಗಿ ಕಂಡು ಬಂದರೂ ಕೂಡ ಮುಗಿಬಿದ್ದು ಖರೀದಿ ಮಾಡೋರು ಬಹಳ ಕಡಿಮೆ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ಇದನ್ನ ಪೂಜೆ ಮತ್ತು ಅಲಂಕಾರಕ್ಕಾಗಿ ಮನೆಗೆ ತರಲಾಗುತ್ತೆ. ಆದ್ರೆ ತಿನ್ನುವ ಉತ್ಸುಕತೆ ಮಾತ್ರ ಯಾರಲ್ಲಿಯೂ ಇರೋದಿಲ್ಲ. ಕೆಲವರು ಕಬ್ಬಿನ ರಸವನ್ನ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ನಿಮಗ್ ಗೊತ್ತಾ, ಆರೋಗ್ಯ ತಜ್ಞರು ಕಬ್ಬನ್ನ ನೇರವಾಗಿ ಸೇವಿಸೋದ್ರಿಂದ ಹೆಚ್ಚಿನ ಪ್ರಮಾಣದ ಆರೋಗ್ಯ ಪ್ರಯೋಜನಗಳನ್ನ ಪಡೆಯಬಹುದು ಅಂತಾರೆ. ಹೌದು, ಕಬ್ಬಿನ ರಸದ ಸೇವನೆಯಿಂದ ಪ್ರಯೋಜನ ಇದ್ರೂ ಕೂಡ ಕಬ್ಬು ತಿನ್ನೋದ್ರಿಂದ ಇನ್ನೂ ಹೆಚ್ಚಿನ ಪ್ರಯೋಜನ ಪಡೆಯಬಹುದು. ಹಾಗಾದ್ರೆ ಕಬ್ಬನ್ನ ನೇರವಾಗಿ ತಿನ್ನೋದ್ರಿಂದ ಸಿಗುವ ಪ್ರಯೋಜನಗಳೇನು, ಯಾವ ಆರೋಗ್ಯ ಸಮಸ್ಯೆಗೆ ಒಳ್ಳೆಯದು ಎಂಬುದನ್ನ ಬನ್ನಿ ತಿಳಿಯೋಣ. ಕಬ್ಬು ಸೇವನೆ ಮಾಡೋದ್ರಿಂದಾಗುವ ಪ್ರಯೋಜನಗಳು: ಜೀರ್ಣಕ್ರಿಯೆ ಸುಧಾರಣೆ. ಕಬ್ಬು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ಇದರಲ್ಲಿ ಫೈಬರ್ ಪ್ರಮಾಣ ಹೆಚ್ಚಿದ್ದು ಕರಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೆ. ಕ್ರಮೇಣ ಅಜೀರ್ಣ ಕಡಿಮೆಯಾಗುತ್ತೆ, ಗ್ಯಾಸ್ ಸಮಸ್ಯೆಗಳು ಕಡಿಮೆಯಾಗತ್ವೆ. ಅಷ್ಟೇ ಅಲ್ಲ, ಕಬ್ಬು ತಿನ್ನೋದ್ರಿಂದ ತೂಕ ನಿಯಂತ್ರಣದಲ್ಲಿರುತ್ತೆ. ಯಾಕಂದ್ರೆ ಅದು ಹಸಿವನ್ನ ನಿಯಂತ್ರಿಸುತ್ತೆ. ಹಾಗಾಗಿ ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ. ಜೊತೆಗೆ ಕಬ್ಬಿನಲ್ಲಿ ನಾರು ಅಧಿಕವಾಗಿರೋದ್ರಿಂದ ಆಹಾರದಲ್ಲಿರುವ ಸಕ್ಕರೆ ದೇಹದಲ್ಲಿ ನಿಧಾನವಾಗಿ ಜೀರ್ಣವಾಗುತ್ತೆ. ಯಕೃತ್ತಿನ ಆರೋಗ್ಯಕ್ಕೂ ಒಳ್ಳೆಯದು. ಕಬ್ಬು ಯಕೃತ್ತಿನ ಆರೋಗ್ಯಕ್ಕೂ ಪ್ರಯೋಜನಕಾರಿ. ಕಬ್ಬಿನ ರಸದಲ್ಲಿರುವ ಪೋಷಕಾಂಶಗಳು ದೇಹವನ್ನ ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತೆ. ಪರಿಣಾಮವಾಗಿ ಯಕೃತ್ತು ಶುದ್ಧವಾಗುತ್ತೆ. ದೇಹದ ಸಮತೋಲನಕ್ಕೆ ಸಹಕಾರಿ. ಇದು ದೇಹದಲ್ಲಿ ನೀರಿನ ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಕಬ್ಬಿನ ರಸ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇದು ನಿರ್ಜಲೀಕರಣವನ್ನ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಚರ್ಮ ಮೃದುವಾಗಿರಲು ಸಹಾಯ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಕಬ್ಬಿನಲ್ಲಿರುವ ಫೈಬರ್, ವಿಟಮಿನ್ ಮತ್ತು ಖನಿಜಗಳು ಹೃದಯಕ್ಕೂ ಪ್ರಯೋಜನಕಾರಿ. ಇದು ಯಕೃತ್ತಿನಲ್ಲಿರುವ ಕೊಬ್ಬನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಪಾನೀಯಗಳನ್ನು ಕುಡಿಯೋದ್ರಿಂದ ಅದ್ಭುತ ಲಾಭಗಳಿವೆ. ಯಾವುದವು ಆರೋಗ್ಯಕರ ಪಾನೀಯಗಳು ತೋರಿಸ್ತೀವಿ ನೋಡಿ. ನಮ್ಮ ದಿನದ ಆರಂಭ ಸಾಮಾನ್ಯವಾಗಿ ಕಾಫಿ ಅಥವಾ ಚಹಾದಿಂದಲೇ ಆಗುತ್ತೆ. ಆದರೆ 7 ರಿಂದ 8 ಗಂಟೆಗಳ ನಿದ್ರೆಯ ನಂತರ ದೇಹದಲ್ಲಿ ನೀರಿನ ಕೊರತೆಯಾಗಿರುತ್ತೆ. ಇದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಇಂತಹ ಸಮಯದಲ್ಲಿ ಆರೋಗ್ಯಕರ ಪಾನೀಯಗಳನ್ನು ಸೇವಿಸೋದ್ರಿಂದ ದೇಹವನ್ನ ನಿರ್ಜಲೀಕರಣದಿಂದ ರಕ್ಷಿಸಬಹುದು. ಈ ವರದಿಯಲ್ಲಿ ದಿನವನ್ನ ಉಲ್ಲಾಸದಿಂದ ಆರಂಭಿಸಲು ಸಹಾಯ ಮಾಡುವ 9 ಪಾನೀಯಗಳ ಬಗ್ಗೆ ತಿಳಿಯೋಣ. ಜೀರಿಗೆ ನೀರು. ಜೀರಿಗೆ ನೀರು ಜೀರ್ಣಕ್ರಿಯೆಗೆ ಅತ್ಯುತ್ತಮ. ಇದು ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸಿ ಹೊಟ್ಟೆಯ ಸಮಸ್ಯೆಯನ್ನ ನಿವಾರಿಸುತ್ತೆ, ದೇಹಕ್ಕೆ ಶಕ್ತಿ ತುಂಬುತ್ತೆ. 1 ಚಮಚ ಜೀರಿಗೆಯನ್ನ 1 ಕಪ್ ನೀರಿಗೆ ಹಾಕಿ ಬಿಸಿ ಮಾಡಿ ನಂತರ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಅಜ್ವೈನ್ ನೀರು. ಅಜ್ವೈನ್ನಲ್ಲಿರುವ ಥೈಮೋಲ್ ಜೀರ್ಣಕ್ರಿಯೆಗೆ ಸಹಕಾರಿ. ಇದು ಅಸಿಡಿಟಿಯನ್ನು ಕಡಿಮೆ ಮಾಡಿ ತೂಕ ಇಳಿಸಲು ಸಹಾಯ ಮಾಡುತ್ತೆ. ಅಜ್ವೈನ್ ಪಿತ್ತ ರಸವನ್ನ ಬಿಡುಗಡೆ ಮಾಡಿ ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತೆ. 1/2 ಚಮಚ ಅಜ್ವೈನ್ ಅನ್ನ 1 ಕಪ್ ನೀರಿಗೆ ಹಾಕಿ ಬಿಸಿ ಮಾಡಿ ತಣ್ಣಗಾದ ನಂತರ ಸೋಸಿ ಕುಡಿಯಿರಿ. ಎಳನೀರು.
ಖಾಲಿ ಹೊಟ್ಟೆಯಲ್ಲಿ ಎಳನೀರನ್ನ ಕುಡಿಯೋದ್ರಿಂದ ಬಹಳ ಪ್ರಯೋಜನಕಾರಿ. ಇದರಲ್ಲಿರುವ ಲಾರಿಕ್ ಆಮ್ಲ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಚಯಾಪಚಯ ಕ್ರಿಯೆಯನ್ನ ವೇಗಗೊಳಿಸುತ್ತೆ, ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ. ಎಳನೀರು ವಿಟಮಿನ್ಗಳು, ಖನಿಜಾಂಶಗಳು, ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಒಳಗೊಂಡಿದ್ದು ದೇಹವನ್ನ ಹೈಡ್ರೇಟ್ ಆಗಿಡುತ್ತೆ. ತರಕಾರಿ ಜ್ಯೂಸ್. ನೈಸರ್ಗಿಕ ತರಕಾರಿ ಜ್ಯೂಸ್ಗಳು ದೇಹಕ್ಕೆ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತೆ. ಪಾಲಕ್, ಬಸಳೆ ಸೊಪ್ಪಿನಂತಹ ಹಸಿರೆಲೆ ತರಕಾರಿಗಳು ದೇಹದ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತೆ. ಇವು ಕಬ್ಬಿಣದ ಅಂಶದಿಂದ ಸಮೃದ್ಧವಾಗಿದ್ದು ದೇಹದ ಕೋಶಗಳಿಗೆ ಆಮ್ಲಜನಕವನ್ನು ಪೂರೈಸಿ ಬೆಳಗಿನ ನಿಶಕ್ತಿಯನ್ನ ದೂರ ಮಾಡುತ್ತೆ. ತರಕಾರಿಗಳನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ನೀರು ಅಥವಾ ಎಳನೀರಿನೊಂದಿಗೆ ಜ್ಯೂಸ್ ಮಾಡಿಕೊಳ್ಳಿ. ಗೋಜಿ ಬೆರ್ರಿ ಜ್ಯೂಸ್. ಗೋಜಿ ಬೆರ್ರಿ ಜ್ಯೂಸ್ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಇದು ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿ ಆಕ್ಸಿಡೆಂಟ್ಗಳು ಮತ್ತು 8 ಅಮಿನೋ ಆಮ್ಲಗಳನ್ನು ಒಳಗೊಂಡಿದೆ. ಇದನ್ನ ಬೆಳಗ್ಗೆ ಸೇವಿಸುವುದರಿಂದ ಶಕ್ತಿ ಹೆಚ್ಚಾಗುತ್ತೆ, ಕ್ರೀಡಾ ಪ್ರದರ್ಶನ ಸುಧಾರಿಸುತ್ತೆ, ನಿಶಕ್ತಿ ಕಡಿಮೆಯಾಗುತ್ತೆ, ಮಾನಸಿಕ ಶಕ್ತಿ ವೃದ್ಧಿಸುತ್ತೆ. 1 ಕಪ್ ಗೋಜಿ ಬೆರ್ರಿಗಳನ್ನ 600 ಮಿಲಿಲೀಟರ್ ಎಳನೀರಿನೊಂದಿಗೆ ಬೆರೆಸಿ ಮಾಡಬಹುದು. ಅಲೋವೆರಾ ಜ್ಯೂಸ್. ಅಲೋವೆರಾ ಜ್ಯೂಸ್ ಉರಿಯೂತ ಶಮನಕಾರಿ ಗುಣಗಳನ್ನು ಹೊಂದಿದ್ದು ಜಠರ ಕರುಳಿನ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಕೆರಳಿಸುವ ಕರುಳಿನ ಸಹಲಕ್ಷಣ ಸಮಸ್ಯೆ ಇರುವವರಿಗೆ ಇದು ಬಹಳ ಸಹಕಾರಿ. ಇದು ಜೀರ್ಣಕ್ರಿಯೆ ಸಮಸ್ಯೆಗಳು, ಮಲಬದ್ಧತೆ, ಅಸಿಡಿಟಿ, ಗ್ಯಾಸ್ ನಿವಾರಿಸಿ ದೇಹದಿಂದ ವಿಷಕಾರಿ ಅಂಶವನ್ನ ಹೊರಹಾಕುತ್ತೆ. ಅಲೋವೆರಾ ಎಲೆಯ ಲೋಳೆಯನ್ನ 2 ಚಮಚ ತೆಗೆದುಕೊಂಡು 3 ಚಮಚ ನೀರಿನೊಂದಿಗೆ ಬೆರೆಸಿ ಜ್ಯೂಸ್ ತಯಾರಿಸಿ. ಶುಂಠಿ ಚಹಾ. ಶುಂಠಿಯಲ್ಲಿರುವ ಜಿಂಜರಾಲ್ ಬೇರಿ ಮತ್ತು ಹೊಟ್ಟೆಯ ಸಮಸ್ಯೆಯನ್ನ ನಿವಾರಿಸುತ್ತೆ. ಇದು ಸ್ನಾಯು ನೋವು, ಊತವನ್ನು ಕಡಿಮೆ ಮಾಡುತ್ತೆ. ವ್ಯಾಯಾಮದ ನಂತರ ಶುಂಠಿ ಚಹಾ ಕುಡಿಯುವುದು ಪ್ರಯೋಜನಕಾರಿ. ಶುಂಠಿಯನ್ನು ತುರಿದು 1 ಕಪ್ ನೀರಿಗೆ ಹಾಕಿ ಬಿಸಿ ಮಾಡಿ ಲಿಂಬೆ ರಸ ಸೇರಿಸಿ ಸೋಸಿ ಕುಡಿಯಿರಿ. ಟೊಮೆಟೊ ಜ್ಯೂಸ್. ದಿನವನ್ನ ಉತ್ತಮವಾಗಿ ಆರಂಭಿಸುವುದಕ್ಕೆ ಟೊಮೆಟೊ ಜ್ಯೂಸ್ ಸೂಕ್ತ. ಇದು 95% ನೀರಿನ ಅಂಶ ಹೊಂದಿದ್ದು ದೇಹವನ್ನ ತೇವಾಂಶದಿಂದ ಇಡುತ್ತೆ. ಜೀರ್ಣಕ್ರಿಯೆಯನ್ನ ಉತ್ತೇಜಿಸಿ ರೋಗ ನಿರೋಧಕ ವ್ಯವಸ್ಥೆಯನ್ನ ಬಲಪಡಿಸುತ್ತೆ. ವಿಟಮಿನ್ ಎ ಮತ್ತು ಸಿ ಸೋಂಕುಗಳ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ದೇಹವನ್ನ ನಿರ್ವಿಷಗೊಳಿಸುವ ಪ್ರಮುಖ ಪಾನೀಯ. 1 ಟೊಮೆಟೊ ತುಂಡು ಮಾಡಿ 3 ಕಪ್ ನೀರು ಮತ್ತು ಕೆಲವು ಹನಿ ಲಿಂಬೆ ರಸದೊಂದಿಗೆ ಬೆರೆಸಿ ಜ್ಯೂಸ್ ತಯಾರಿಸಿ ಸೋಸಿ ಕುಡಿಯಿರಿ. ಮಿಶ್ರಿತ ನೀರು. ಸಾಮಾನ್ಯ ನೀರು ಬೇಸರ ಅನಿಸಿದ್ರೆ ಗಿಡಮೂಲಿಕೆಗಳು, ಆಪಲ್ ಸೈಡರ್ ವಿನೆಗರ್, ಸೌತೆಕಾಯಿ, ಲಿಂಬೆ, ಕಿತ್ತಳೆ ಹಣ್ಣುಗಳನ್ನ ಸೇರಿಸಿ ಕುಡಿಯಬಹುದು. ಲಿಂಬೆ ಮತ್ತು ಕಿತ್ತಳೆ ವಿಟಮಿನ್ ಸಿ ನೀಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಆಪಲ್ ಸೈಡರ್ ವಿನೆಗರ್ ಚಯಾಪಚಯ ಕ್ರಿಯೆಯನ್ನ ಸುಧಾರಿಸಿ ರಕ್ತದ ಒತ್ತಡವನ್ನು ತಗ್ಗಿಸಿ ತೂಕ ಇಳಿಸಲು ಸಹಕಾರಿ. ಸೌತೆಕಾಯಿ ದೇಹವನ್ನ ತೇವಾಂಶದಿಂದ ಇರಿಸಿ ವಿಷಕಾರಿ ಅಂಶವನ್ನ ಹೊರಹಾಕುತ್ತೆ. ತುಳಸಿ ಮತ್ತು ಪುದೀನದಂತಹ ಗಿಡಮೂಲಿಕೆಗಳು ಆಂಟಿ ಆಕ್ಸಿಡೆಂಟ್, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತ ಶಮನಕಾರಿ ಗುಣವನ್ನ ಹೊಂದಿದೆ. 1 ಕಪ್ ನೀರಿಗೆ ಇವುಗಳನ್ನ ಸೇರಿಸಿ 2 ರಿಂದ 4 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿಟ್ಟರೆ ಉತ್ತಮ ಪರಿಮಳದ ಪಾನೀಯ ಸಿದ್ಧವಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.